ತಮಗೆಲ್ಲರಿಗೂ ಪ್ರಣಾಮಗಳು. ಹರ ಹರ ಮಹಾದೇವ್, ಭಂ ಭಂ ಭೋಲೆ, ಶಿವಶಂಭೋ ಶಂಕರ ಮಹಾದೇವ್. ಇದು ಆದಿ ಕೈಲಾಸ. 5 ಕೈಲಾಸ ಪರ್ವತದಲ್ಲಿ ಪ್ರಮುಖವಾಗಿರುವಂಥ ಕೈಲಾಸ ಆದಿ ಕೈಲಾಸ. ಚೈನಾದಲ್ಲಿ ಬರುವಂಥ ಮಾನಸ ಸರೋವರ, ಉತ್ತರಾಖಂಡದಲ್ಲಿ ಬರುವಂಥ ಆದಿ ಕೈಲಾಸ, ಹಿಮಾಚಲದಲ್ಲಿ ಬರುವಂಥ ಮಣಿಮಹೇಶ್ ಕಿನ್ನರ ಕೈಲಾಸ ಶ್ರೀಕಂಠ ಮಹಾದೇವ. ಅತ್ಯಂತ ಕಠಿಣವಾದ ಸ್ಥಾನದಲ್ಲಿ ವಾಸ ಮಾಡುವಂಥವನು ಮಹಾದೇವ, ದೇವಾದಿದೇವ ಮಹಾದೇವ ಶಿವನು. ಆತನ ದರ್ಶನ ಪಡೆಯೋದು ಅಹೋಭಾಗ್ಯ. ಮಾನವ ಜನ್ಮದಲ್ಲಿ ಶಿವನ ಅನುಗ್ರಹದಿಂದ ಪ್ರತಿಯೊಬ್ಬ ಮನುಷ್ಯನ ಶರೀರಕ್ಕೆ ಊರ್ಜಾಶಕ್ತಿ ಪ್ರಾಪ್ತಿಯಾಗುತ್ತದೆ. ಶಿವನೇ ಅತ್ಯಂತ ಕಠೋರವಾದಂಥ ಮಹಾನ್ ತಪಸ್ವಿ, ದಯಾಲು, ಕರುಣಾಮಯಿ. ಆತನ ಕೃಪೆಯಿಂದ ಮನುಷ್ಯನಿಗೆ ಆಧ್ಯಾತ್ಮಿಕ ಉನ್ನತಿ ಪ್ರಾಪ್ತಿಯಾಗುತ್ತದೆ, ಬದುಕಿನಲ್ಲಿ ಶ್ರೇಯಸ್ಸು ದೊರಕುತ್ತದೆ. ಇಂಥ ಆದಿ ಕೈಲಾಸಕ್ಕೆ ಬರುವಂಥದ್ದು ಆತನ ಆಜ್ಞೆ ಇದ್ದರೆ ಮಾತ್ರ ಸಾಧ್ಯ. ಆ ಶಿವನ ಆಜ್ಞೆಯಿಂದ ಆದಿ ಕೈಲಾಸವನ್ನು ನಾವು ತಲುಪಿದ್ದೇವೆ. ನಮ್ಮ ಡೆಲ್ಲಿಯ ಯೋಗದ ಶಿಷ್ಯನಾದಂಥ ಭಾರದ್ವಾಜ್, ಅಭಿಮನ್ಯು ಭಾರದ್ವಾಜ್, ಅಜಯ್, ನಾವು 3 ಜನ ಇಲ್ಲಿ ಬಂದಿದ್ದೇವೆ. ಇದನ್ನೆಲ್ಲ ನೋಡಿ ಭೂಸ್ವರ್ಗದ ಅನುಭೂತಿ ನಮಗೆ ಆಗ್ತಿದೆ. ಇದು ಭೂಮಿಯ ಮೇಲಿರುವಂಥ ಕೈಲಾಸ. ಭೂಮಿಯಲ್ಲಿರುವಂಥ ಪರಮ ಅನುಭೂತಿಯನ್ನು ಪಡೆಯುವುದಕ್ಕಾಗಿ ಸುತ್ತಮುತ್ತ ನೀಲಾಕಾಶ, ಅನೇಕ ಮೇಘ ತೆರೆಗಳು, ಮುಗಿಲೆತ್ತರದ ಪರ್ವತಗಳು, ಉಂಚ ಪರ್ವತಗಳು, ಬರ್ಫಿನ ನದಿಗಳು, ಹಿಮದ ಧಕೆಹುವ ಪರ್ವತಗಳು, ಇದೆಲ್ಲದರ ಆಕರ್ಷಣ ಮನುಷ್ಯನಿಗೆ ಒಂದು ಏನೋ ಅದ್ಭುತವಾದಂಥ ಸಂಬಂಧವಿದೆ. ಇದನ್ನು ಅನುಭವಿಸೋದೇ ಜೀವನದಲ್ಲಿ ಧನ್ಯೋಸ್ಮಿ. ಈ ಕೈಲಾಸ ಶಿವನ ಆವಾಸ ಸ್ಥಾನ. ಪಂಚ ಕೈಲಾಸದಲ್ಲಿ ಪ್ರಮುಖವಾಗಿರುವಂಥ ಆದಿ ಕೈಲಾಸ. ಆದಿ ಕೈಲಾಸ ಶಿವನ ಆವಾಸ ಸ್ಥಾನ, ಶಿವಪರಿವಾರದ ಆವಾಸ ಸ್ಥಾನ. ಇಲ್ಲಿ ಬರುವಂಥ ಒಂದು ಸಂಕಲ್ಪ ಇತ್ತು, ಇಲ್ಲಿ ಬಂದಿದ್ದೇವೆ, ಭಾಳ ಸಂತೋಷ ಆಗಿದೆ. ಇಲ್ಲಿ ಎಲ್ಲಿ ನೋಡ್ತೀರಿ ಅಲ್ಲಿ ನೀಲಾಕಾಶ ವಾತಾವರಣ. ವರ್ಷದಲ್ಲಿ 2 ತಿಂಗಳ ಮಾತ್ರ ಇದು ಎಲ್ಲರಿಗೂ ತೆಗೆದಿರ್ತಿದೆ. ನಾವು ಬೇಕಾದವರು ಶಿವನ ದರ್ಶನಕ್ಕೆ ಬರಬಹುದು, ಶಿವನ ಅನುಭೂತಿಯನ್ನು ಪಡಿಬೋದು, ಶಿವದ ಆನಂದವನ್ನು ಅನುಭವಿಸ್ಬೋದು. ಶಿವ ಎಂದರೆ ಮಂಗಲ, ಶುಭ, ಶಾಂತಿಯ ಸಂಕೇತ. ಅಂಥ ಶಾಂತಿ ದೂತ ಶಿವನಿಗೆ ಅನಂತ ಕೋಟಿ ನಮಸ್ಕಾರ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್.